ನಮಸ್ತೆ ಗೆಳೆಯರೇ, ಯುವ ಸ್ಫೂರ್ತಿಗೆ ಸ್ವಾಗತ. ಇವತ್ತು ಎಲ್ಲರೂ ತಮ್ಮ ತಮ್ಮ ಮನೆ ಮತ್ತು ಮನದಲ್ಲಿ ಶ್ರೀ ತುಳಸಿ ಮಾತೆಯನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ಆಕೆಯ ಆಶೀರ್ವಾದವನ್ನು ಪಡೆಯುವ ಶುಭ ದಿನ, ಅದುವೇ ತುಳಸಿ ಪೂಜೆ. ಹಾಗಾಗಿ ಎಲ್ಲರಿಗೂ ಈ ಪವಿತ್ರ ತುಳಸಿ ಪೂಜೆಯ ಶುಭಾಶಯಗಳು. ಗೆಳೆಯರೇ, ಭಾರತೀಯ ಸನಾತನ ಧರ್ಮದಲ್ಲಿ ಅನೇಕ ಹಬ್ಬಗಳಿವೆ. ಅವುಗಳಲ್ಲಿ ತುಳಸಿ ಪೂಜೆಯು ಒಂದು ವಿಶೇಷವಾದ ಹಬ್ಬ. ಹಾಗೆ ಪ್ರತಿಯೊಂದು ಹಬ್ಬಕ್ಕೂ ಶಾಸ್ತ್ರಗಳು ಅನೇಕ ನಿಯಮ ಅನುಷ್ಠಾನಗಳನ್ನು ಕೊಟ್ಟಿದ್ದರೂ ಅವರವರ ಭಕ್ತಿಗೆ ಭಾವಕ್ಕೆ ತಕ್ಕಂತೆ ತಮ್ಮ ತಮ್ಮ ಅನುಕೂಲಕ್ಕೆ ಸಾಧ್ಯವಾಗುವಂತೆ ಸಾಂಪ್ರದಾಯಿಕವಾಗಿ ಆಚರಿಸುವ ಸ್ವಾತಂತ್ರ್ಯವನ್ನು ಕೂಡ ಮಾಡಿದೆ ಅನ್ನೋದು ಕೂಡ ಸತ್ಯ. ಆದರೆ ಎಲ್ಲ ಆಚರಣೆಗಳಲ್ಲೂ ಮುಖ್ಯವಾದ ಅಂಶವೇ ಈ ಎಲ್ಲ ಆಚರಣೆಗಳನ್ನು ಅರ್ಥಗರ್ಭಿತವಾಗಿ ಪ್ರತಿಯೊಂದು ಆಚರಣೆಯ ಹಿನ್ನೆಲೆ ಮತ್ತು ಒಳ ಅರ್ಥವನ್ನು ತಿಳಿದು ಭಾವಭಕ್ತಿಯಿಂದ ಆಚರಿಸಬೇಕು ಅನ್ನೋದು. ಕಾರ್ತಿಕ ಮಾಸ ಶುಕ್ಲ ಪಕ್ಷದ ದ್ವಾದಶಿ ದಿನದಂದು ತುಳಸಿ ಪೂಜೆಯನ್ನು ಆಚರಿಸಲಾಗುತ್ತದೆ. ಇದನ್ನು ಉಸ್ತಾನ ದ್ವಾದಶಿ, ಕ್ಷೀರಾಬ್ಧಿ ವ್ರತ ಮತ್ತು ಮಥನ ದ್ವಾದಶಿ ವ್ರತ ಎಂದು ಹೆಸರಿಸುತ್ತಾರೆ. ರಾಮಾಯಣ ಮತ್ತು ಮಹಾಭಾರತದ ಕಾಲದಿಂದಲೂ ತುಳಸಿ ಪೂಜೆಗೆ ವಿಶೇಷವಾದ ಮಹತ್ವವಿದೆ. ಇಂಗ್ಲೆಂಡ್ ಮತ್ತು ಸ್ಪೇನ್ ದೇಶದಲ್ಲಿ ತುಳಸಿ ಪೂಜೆಯನ್ನು ಆಚರಿಸುತ್ತಿದ್ದರು ಎಂಬುದಕ್ಕೆ ಚರಿತ್ರೆಯಿಂದ ಒಂದಿಷ್ಟು ಮಾಹಿತಿಗಳು ತಿಳಿದುಬರುತ್ತದೆ. ತುಳಸಿ ಪೂಜೆಯಲ್ಲಿ ಷೋಡಶೋಪಚಾರಗಳಿಂದ ತುಳಸಿಯನ್ನು ಅರ್ಚಿಸಬೇಕು. ಕಳಶ ಪೂಜೆಯಿಂದ ಆರಂಭವಾಗಿ ಪ್ರಾಣ ಪ್ರತಿಷ್ಠಾಪನೆ, ಪಂಚಾಮೃತ ಅಭಿಷೇಕ, ವಸ್ತ್ರ ಇತ್ಯಾದಿಗಳಿಂದ ಸಂಪೂರ್ಣಗೊಳ್ಳುತ್ತದೆ. ಉಸ್ತಾನ ದ್ವಾದಶಿ ಆಚರಣೆಯ ಹಿಂದೆ 2-3 ರೀತಿಯ ಕಥೆಗಳಿವೆ. ನಾರದ ಮುನಿಗಳು ಒಮ್ಮೆ ಬ್ರಹ್ಮದೇವರನ್ನು ಕುರಿತು ಇರುವ 12 ಮಾಸಗಳಲ್ಲಿ ಅತಿ ಶ್ರೇಷ್ಠವಾದ ಮಾಸ ಯಾವುದು ಎಂದು ಕೇಳುತ್ತಾರೆ. ಆಗ ಬ್ರಹ್ಮರು ದ್ವಾದಶ ಮಾಸದಲ್ಲಿ ಕಾರ್ತಿಕ ಮಾಸವೇ ಅತಿ ಶ್ರೇಷ್ಠ ಎಂದು ತಿಳಿಸುತ್ತಾರೆ. ಈ ಮಾಸದಲ್ಲಿ ಮಹಾವಿಷ್ಣುವಿನ ವಿಗ್ರಹಕ್ಕೆ ತುಳಸಿಯನ್ನು ಅರ್ಪಿಸಿದಲ್ಲಿ ಸಕಲ ಪಾಪಗಳಿಂದ ದೂರವಾಗಬಹುದು. ಈ ದಿನದಂದು ಮುಂಜಾನೆಯೇ ಎದ್ದು ಮನೆಯ ದೇವರ ಕೋಣೆಯಲ್ಲಿ, ಮನೆಯ ಮುಂಬಾಗಿಲಿನಲ್ಲಿ, ತುಳಸಿ ಗಿಡದ ಮುಂದೆ ಮತ್ತು ಹಸುವಿರುವ ಕಡೆ ಜೋಡಿ ದೀಪಗಳನ್ನು ಹಚ್ಚಬೇಕು. ಇದರಿಂದ ವಿಷ್ಣುವಿನ ಅನುಗ್ರಹವನ್ನು ಪಡೆಯಬಹುದಾಗಿದೆ. ಉಸ್ತಾನ ದ್ವಾದಶಿಯ ದಿನದಂದು ನೆಲ್ಲಿ ಮರದ ಕೆಳಗೆ ಶ್ರೀ ವಿಷ್ಣುವಿನ ಪೂಜೆಯನ್ನು ಮಾಡಿದಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿ ಪೂಜೆ ಸಲ್ಲಿಸಿದ ಫಲಗಳನ್ನು ಪಡೆಯಬಹುದು. ಈ ಕಾರಣದಿಂದಾಗಿ ಈ ದಿನದಂದು ತುಳಸಿ ಗಿಡದ ಜೊತೆಯಲ್ಲಿ ಅಗಸೆ ಮತ್ತು ನೆಲ್ಲಿ ಕೊಂಬೆಗಳನ್ನು ಇಡಲಾಗುತ್ತದೆ. ತುಳಸಿ ಗಿಡದ ಮುಂದೆ ತಂಬಿಟ್ಟನ್ನು ಮಾಡಿ 5 ಕಬ್ಬಿನ ತುಂಡುಗಳಿಂದ ಚಿಲುಕು ಕಟ್ಟುವ ಸಂಪ್ರದಾಯವು ನಮ್ಮಲ್ಲಿದೆ. ಇನ್ನು ಎರಡನೆಯ ಕಥೆಯ ಪ್ರಕಾರ ಧಾರ್ಮಿಕ ಗ್ರಂಥಗಳ ಅನ್ವಯ ಕಾರ್ತಿಕ ಮಾಸದ ಶುಕ್ಲ ಪೂರ್ಣಿಮೆಯ ಶುಕ್ರವಾರದಂದು ತುಳಸಿಯ ಜನನವಾಗಿದೆ ಎಂದು ತಿಳಿದುಬರುತ್ತದೆ. ಧರ್ಮಧ್ವಜ ಮತ್ತು ಮಾಧವಿ ದಂಪತಿಗಳೇ ತುಳಸಿಯ ತಂದೆ ತಾಯಿ. ಉಸ್ತಾನ ದ್ವಾದಶಿಯ ದಿನದಂದು ವೃಂದೆಯು ರುಕ್ಮಿಣಿಯ ಅವತಾರ ತಾಳಿ ಭಗವಾನ್ ವಿಷ್ಣುವನ್ನು ವರಿಸುತ್ತಾಳೆ. ಆದ್ದರಿಂದ ಇಂದು ತುಳಸಿ ಕಲ್ಯಾಣವನ್ನು ಆಚರಿಸುತ್ತಾರೆ. ಇನ್ನು ಮೂರನೆಯ ಕಥೆಯ ಪ್ರಕಾರ ತಮ್ಮ ಸಾಮ್ರಾಜ್ಯವನ್ನು ಕಳೆದುಕೊಂಡ ಪಾಂಡವರನ್ನು ಕಾಣಲು ವ್ಯಾಸರು ಆಗಮಿಸುತ್ತಾರೆ. ಆಗ ಮನನೊಂದ ಧರ್ಮರಾಯನು ವ್ಯಾಸರನ್ನ ಕುರಿತು ಸಕಲ ಕಾರ್ಯಗಳು ಸಿದ್ಧಿಸುವ ಯಾವುದಾದರೊಂದು ವ್ರತಾಚರಣೆಯನ್ನು ತಿಳಿಸಿ ಎಂದು ಕೇಳುತ್ತಾನೆ. ಆಗ ವ್ಯಾಸರು ಕ್ಷೀರಾಬ್ಧಿ ವ್ರತದ ಬಗ್ಗೆ, ಅಂದರೆ ತುಳಸಿ ಪೂಜೆಯ ಬಗ್ಗೆ ತಿಳಿಸುತ್ತಾರೆ. ಸ್ವಯಂ ವಿಷ್ಣುವೇ ಈ ವ್ರತದ ಬಗ್ಗೆ ಹೇಳಿದ್ದಾನೆ. ಈ ದಿನದಂದು ಲಕ್ಷ್ಮೀ ಸಮೇತವಾಗಿ ಯಾರು ನನ್ನ ಪೂಜೆಯನ್ನು ಮಾಡಿ ದೀಪದಾನವನ್ನು ಮಾಡುವರೋ ಅವರಿಗೆ ಸಕಲ ಸೌಭಾಗ್ಯವನ್ನು ನೀಡುವೆ ಎಂದು ಮಹಾವಿಷ್ಣುವೇ ತಿಳಿಸುತ್ತಾನೆ. ಆ ದಿನ ತುಳಸಿಯ ಚರಿತ್ರೆಯನ್ನು ಕೇಳುವುದು ಅಥವಾ ಓದುವುದು ಬಲು ಮುಖ್ಯ ಎನ್ನಲಾಗಿದೆ. ಅಂದು 4 ಬತ್ತಿಗಳಿರುವ ದೀಪವನ್ನು ಹಚ್ಚುವುದು ಬಲು ಶ್ರೇಷ್ಠಕರ. ಹಸುವಿನ ತುಪ್ಪವನ್ನು ಬಳಸಿ ದೀಪವನ್ನು ಬೆಳಗಿಸಬೇಕು. ಜೊತೆಗೆ ತುಳಸಿಯ ಮಂತ್ರವನ್ನು ಪಠಿಸುವುದು, ಪೂಜಿಸುವುದು ವಿಶೇಷವಾದ ಫಲವನ್ನು ದೊರೆಯಲು ಕಾರಣವಾಗುತ್ತದೆ. ಹಾಗಾಗಿ ಬಂಧುಗಳೇ, ಎಲ್ಲ ವ್ರತಾಚರಣೆಗಳನ್ನು, ಹಬ್ಬಗಳನ್ನು ಅರ್ಥಪೂರ್ಣವಾಗಿ ಆಚರಿಸುವುದು, ಅದರ ಹಿನ್ನೆಲೆಯನ್ನು ತಿಳಿದುಕೊಂಡು ಆಚರಿಸುವುದು ಬಲು ಮುಖ್ಯವಾದ ಅಂಶ. ಹಾಗಾಗಿ ಮತ್ತಷ್ಟು ಹಬ್ಬಗಳ ಹಿನ್ನೆಲೆ ಮತ್ತು ಆಚರಣೆಯ ಫಲಾಫಲಗಳನ್ನು ತಿಳಿಯಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಕ್ಲಿಕ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ತುಳಸಿ ಪೂಜೆಯ ಶುಭಾಶಯ. ಧನ್ಯವಾದಗಳು. ಎಲ್ಲರಿಗೂ ಒಳಿತಾಗಲಿ.